ಸ್ನೇಹಿತರೆ, ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಿನ ಅತ್ಯಂತ ಸುರಕ್ಷಿತ ದೇಶ ಯಾವುದು ಅಂತ ಕೇಳಿದ್ರೆ ಇಸ್ರೇಲ್ ಅಂತ ಹೇಳ್ತಾರೆ. ಭಾರತದಲ್ಲಿ ಯಾವ ಕೃಷಿ ಪದ್ಧತಿ ಅಂತ ಕೇಳಿದ್ರೆ ಇಸ್ರೇಲ್ ಕೃಷಿ ಮಾದರಿ ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ಆ ದೇಶದ ಜೊತೆ ದೋಸ್ತಿ ಮಾಡಿದ್ರೆ ಮೈ ತುಂಬಾ ಶತ್ರುಗಳು ಹುಟ್ಟುತ್ತಾರೇನೋ ಅನ್ನೋ ಭಯ ಭಾರತವನ್ನು ಕಾಡಿತ್ತು. ಅವತ್ತಿಗೆ ಆ ದೇಶದ ಸ್ಥಾನಮಾನವನ್ನು ವಿರೋಧಿಸಿದ ನಮ್ಮ ನಾಯಕರು ಕಾಲ ಕಳೆದ ಹಾಗೆ ಅವರ ಸ್ನೇಹವನ್ನು ಬಯಸುವುದಕ್ಕೆ ಶುರು ಮಾಡಿದ್ರು. ಇವತ್ತು ಆ ದೇಶ ರಷ್ಯಾದ ನಂತರ ಭಾರತಕ್ಕೆ ಅತಿ ಹೆಚ್ಚು ಯುದ್ಧ ಉಪಕರಣಗಳನ್ನು ಸರಬರಾಜು ಮಾಡ್ತಾ ಇದೆ. ಈ ಚಿಕ್ಕ ದೇಶ ಜಗತ್ತಿನ ಶಕ್ತಿಯುತವಾದ ಸೈನ್ಯ ಮತ್ತು ಯುದ್ಧ ಉಪಕರಣಗಳನ್ನು ಹೊಂದಿದೆ. ಸಂಘರ್ಷದ ಮೂಲಕ ಹುಟ್ಟಿ ಸಂಘರ್ಷವನ್ನೇ ತನ್ನ ಬೆಳವಣಿಗೆಯನ್ನಾಗಿ ಮಾಡಿಕೊಂಡ ಈ ದೇಶ ಜಗತ್ತಿಗೆ ಯುದ್ಧ ಹೇಗೆ ಮಾಡಬೇಕು ಅನ್ನೋದು ಅಷ್ಟೇ ಅಲ್ಲದೆ ಜಗತ್ತಿಗೆ ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾ ಇದೆ. ಇವತ್ತು ಭಾರತ ಇಸ್ರೇಲ್ ನೊಂದಿಗೆ ಡಿಫೆನ್ಸ್, ಇಂಡಸ್ಟ್ರಿಯಲ್ ರಿಸರ್ಚ್, ವಾಟರ್ ಕನ್ವೆನ್ಷನಲ್, ಅಣು ಒಪ್ಪಂದದಂತಹ ಸಾಕಷ್ಟು ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದೆ. ಭಾರತ ಎರಡನೇ ಬಾರಿ ಪೋಖ್ರಾನ್ ನಲ್ಲಿ ಅಣು ಪರೀಕ್ಷೆಯನ್ನು ನಡೆಸಿದಾಗ ಅಮೆರಿಕ ಸೇರಿದ ಹಾಗೆ ಜಗತ್ತಿನ ಬಲಾಢ್ಯ ದೇಶಗಳು ಮುನಿಸಿಕೊಂಡು ಕೂತಿತ್ತು. ಆಗ ಭಾರತದ ಬೆನ್ನಿಗೆ ನಿಂತಿದ್ದು ಇದೇ ಇಸ್ರೇಲ್. ಪಾಕಿಗಳು ಭಾರತದ ಮೇಲೆ ದಾಳಿಯನ್ನು ಮಾಡಿದಾಗ ಅವರ ವಿರುದ್ಧ ಕಾರ್ಯಾಚರಣೆಗೆ ಇಸ್ರೇಲ್ ಧಾವಿಸಿ ಬಂತು. ಆಪತ್ ಬಾಂಧವನ್ನಂತೆ ಭಾರತದ ಬೆನ್ನಿಗೆ ನಿಂತ ಇಸ್ರೇಲ್ಗೆ ಭಾರತದ ಮೇಲೆ ಅನ್ಕಂಡೀಷನಲ್ ಪ್ರೀತಿ ಇದೆ. ಈ ಪುಟ್ಟ ರಾಷ್ಟ್ರ ಏನೆಲ್ಲ ಸಂಘರ್ಷವನ್ನು ಎದುರಿಸಿತು ಮತ್ತು ಈ ರಾಷ್ಟ್ರ ಇಷ್ಟೊಂದು ಶಕ್ತಿಶಾಲಿ ಹೇಗೆ ಆಯ್ತು ಅನ್ನೋ ವಿಚಾರವನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ 9 ತಿಂಗಳ ನಂತರ ಅಂದ್ರೆ 1948ರಲ್ಲಿ ಇಸ್ರೇಲ್ ರಚನೆ ಆಯಿತು. ಇಸ್ರೇಲ್ಗೆ ಸ್ವತಂತ್ರ ಸಿಕ್ಕಿ 24 ಗಂಟೆ ಕಳೆಯುವುದರ ಒಳಗೆ ಅಕ್ಕಪಕ್ಕದ 9 ಅರಬ್ ರಾಷ್ಟ್ರಗಳು ಇಸ್ರೇಲ್ ಮೇಲೆ ಯುದ್ಧವನ್ನು ಶುರು ಮಾಡುತ್ತೆ. ಆ ಸಂದರ್ಭದಲ್ಲಿ ಇಸ್ರೇಲ್ನ ಜನಸಂಖ್ಯೆ ಕೇವಲ 5 ಲಕ್ಷ ಮಾತ್ರ. ಆದ್ರೆ ಶತ್ರುಗಳ ಜನಸಂಖ್ಯೆ 6 ಕೋಟಿಗಿಂತಲೂ ಹೆಚ್ಚು. ಅಂದ್ರೆ ಸರಿಸುಮಾರು ಇಸ್ರೇಲ್ಗಿಂತ 120 ಪಟ್ಟು ಜಾಸ್ತಿ. ಆ ಸಂದರ್ಭದಲ್ಲಿ ಯಾವುದೇ ದೇಶ ಕೂಡ ಇಸ್ರೇಲ್ಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರುವುದಿಲ್ಲ. ಇದರಿಂದ ಇಸ್ರೇಲ್ ಒಂಟಿಯಾಗಿ ಯುದ್ಧವನ್ನು ಮಾಡಬೇಕಾಗಿ ಬರುತ್ತೆ ಮತ್ತು ಆ ಎಲ್ಲಾ ಅರಬ್ ದೇಶಗಳನ್ನು ಸೋಲಿಸಿ ಇಸ್ರೇಲ್ ಆ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತೆ. ಅನಂತರ 7 ಬಾರಿ ಇಸ್ರೇಲ್ ಮೇಲೆ ಯುದ್ಧ ನಡೆಯುತ್ತೆ. ಈ ಎಲ್ಲಾ ಯುದ್ಧಗಳಲ್ಲೂ ಇಸ್ರೇಲ್ ಗೆಲ್ಲುತ್ತೆ. ಇದುವರೆಗೂ ಇಸ್ರೇಲ್ ಒಂದು ಬಾರಿ ಕೂಡ ಸೋತ ಉದಾಹರಣೆಗಳೇ ಇಲ್ಲ. 1989ರಿಂದ ಪ್ಯಾಲಿಸ್ತೀನ್ ಒಂದೇ 179 ಬಾರಿ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತು. ಯಾವಾಗ ಯಾರು ದಾಳಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸುತ್ತಲೂ ಇರೋರೆಲ್ಲ ಶತ್ರುಗಳೇ. ಹೀಗಾಗಿ ಪ್ರತಿ 5ರಿಂದ 10 ವರ್ಷಗಳಿಗೊಮ್ಮೆ ದೊಡ್ಡ ಯುದ್ಧವನ್ನು ಮಾಡುವ ಪರಿಸ್ಥಿತಿ ಅವರದ್ದು. ಭಾರತಕ್ಕಿಂತ 150 ಪಟ್ಟು ಸಣ್ಣದಾದ ಈ ದೇಶಕ್ಕೆ ಇಷ್ಟೊಂದು ಶಕ್ತಿ ಇರೋದಾದ್ರೂ ಹೇಗೆ? ಅಕ್ಕಪಕ್ಕದಲ್ಲಿರುವ ಶತ್ರು ರಾಷ್ಟ್ರಗಳು ಅವರನ್ನು ನೋಡಿ ಭಯ ಪಡೋದಕ್ಕೆ ಅವರ ಹತ್ರ ಇರುವ ಪವರ್ ಎಂತದ್ದು? ಹಾಗೂ ಭಾರತದ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ ಹೇಗೆ ಸಹಾಯವನ್ನು ಮಾಡ್ತು? ಇಸ್ರೇಲ್ನ ಮಿಲಿಟರಿ ಪವರ್ ಏನು ಮತ್ತು ಇಷ್ಟು ಯುದ್ಧವನ್ನು ಮಾಡಿದ್ರು ಇಸ್ರೇಲ್ ಹೇಗೆ ಮುಂದುವರೆದ ಶ್ರೀಮಂತ ರಾಷ್ಟ್ರವಾಯಿತು ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ಗೆಳೆಯರೆ, ಇಸ್ರೇಲ್ನ ಸುತ್ತಲೂ ಇರುವ ಶತ್ರು ರಾಷ್ಟ್ರಗಳು ಅಷ್ಟು ಪವರ್ಫುಲ್ ಆಗಿದ್ರು ಇಸ್ರೇಲ್ ಅನ್ನ ಮುಟ್ಟೋದಕ್ಕೆ ಯಾಕೆ ಭಯಪಡ್ತಾರಂತ ನೋಡಿದ್ರೆ ಇದಕ್ಕೆ ಕಾರಣ ಇಸ್ರೇಲ್ನ ಮಿಲಿಟರಿ. ಪ್ರಪಂಚದ ದೇಶಗಳ ವಿಸ್ತೀರ್ಣದಲ್ಲಿ ಇಸ್ರೇಲ್ 100ನೇ ಚಿಕ್ಕ ದೇಶವಾದ್ರೂ ಇಸ್ರೇಲ್ನ ಏರ್ಫೋರ್ಸ್ ಪ್ರಪಂಚದ ಪವರ್ಫುಲ್ ಏರ್ಫೋರ್ಸ್ ನಲ್ಲಿ 9ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅತ್ಯಂತ ವೇಗವಾಗಿ ವಾರ್ ಡಿಸಿಷನ್ ಅನ್ನು ತೆಗೆದುಕೊಳ್ಳುವ ಆರ್ಮಿ ಇಸ್ರೇಲ್ ಆರ್ಮಿ. ಇಡೀ ದೇಶವನ್ನು ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ನಿಂದ ಕವರ್ ಮಾಡುವ ಒಂದೇ ಒಂದು ದೇಶ ಅಂದ್ರೆ ಅದು ಇಸ್ರೇಲ್. ಅಂದ್ರೆ ಯಾವುದೇ ಶತ್ರು ರಾಷ್ಟ್ರಗಳು ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಿದ್ರೆ ಇಸ್ರೇಲ್ನ ಆಂಟಿ ಬ್ಯಾಲಿಸ್ಟಿಕ್ ರಾಕೆಟ್ ಸಿಸ್ಟಮ್ಗಳು ಶತ್ರುಗಳ ಎಲ್ಲಾ ಮಿಸೈಲ್ ಅನ್ನು ಗಾಳಿಯಲ್ಲೇ ನಾಶಪಡಿಸಿ ಬಿಡುತ್ತೆ. ಈಗ ಕಳೆದ 1 ವರ್ಷದಿಂದ ಗಾಜಾ ಮತ್ತು ಇರಾನ್ ಇಸ್ರೇಲ್ ಮೇಲೆ ಸಾವಿರಾರು ಮಿಸೈಲ್ ಗಳಿಂದ ದಾಳಿ ಮಾಡ್ತಾ ಇದೆ. ಈ ಮಿಸೈಲ್ ಗಳ ದಾಳಿಯನ್ನು ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಆಕಾಶದಲ್ಲೇ ಎಲ್ಲಾ ಮಿಸೈಲ್ ಗಳನ್ನು ಹೊಡೆದು ಹಾಕ್ತು. ಅಷ್ಟಕ್ಕೂ ಅಪ್ಪಿತಪ್ಪಿ ಏನಾದ್ರೂ ಇಸ್ರೇಲ್ ಮೇಲೆ ಯಾವುದಾದ್ರೂ ಮಿಸೈಲ್ ಗಳು ಬಿದ್ರೆ ಯಾವುದೇ ಅಪಾಯ ಸಂಭವಿಸುವ ಸಾಧ್ಯತೆಗಳಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಪ್ರತಿ ಮನೆಗಳ ಹತ್ತಿರ ಬಂಕರ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಒಂದು ವೇಳೆ ಯುದ್ಧದ ಸೈರನ್ ಕೇಳಿದ್ರೆ ಅಲ್ಲಿನ ಜನ ಬಂಕರ್ ಒಳಗೆ ಹೋಗ್ತಾರೆ. ಅದರಿಂದ ಅವರಿಗೆ ಯಾವುದೇ ಅಪಾಯ ಸಂಭವಿಸುವುದಿಲ್ಲ. ಇವರು ತಯಾರು ಮಾಡಿದ ಅತಿ ಬಲಿಷ್ಠವಾದ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಈ ರೀತಿಯ ರಕ್ಷಾ ಕವಚವನ್ನು ಒದಗಿಸುತ್ತೆ. ಹಾಗೂ ತಮಗೆ ಬೇಕಾದ ಆಯುಧಗಳನ್ನು ತಯಾರಿ ಮಾಡಿಕೊಳ್ತಾರೆ ಮತ್ತು ತಯಾರಿಸಿದ ಆಯುಧಗಳಲ್ಲಿ 80% ರಷ್ಟು ಮಿತ್ರ ರಾಷ್ಟ್ರಗಳಿಗೆ ಮಾರಾಟವನ್ನು ಮಾಡ್ತಾರೆ. 2020 ಈ ಒಂದೇ ವರ್ಷದಲ್ಲಿ ಇಸ್ರೇಲ್ 59,000 ಕೋಟಿ ಬೆಲೆ ಬಾಳುವ ಆಯುಧವನ್ನು ಬೇರೆ ದೇಶಗಳಿಗೆ ಮಾರಾಟವನ್ನು ಮಾಡಿದೆ. ಹೀಗೆ ಆಯುಧಗಳನ್ನು ತಯಾರಿಸಿ ಮಾರಾಟ ಮಾಡುವ ದೇಶಗಳಲ್ಲಿ ಇಸ್ರೇಲ್ 8ನೇ ಸ್ಥಾನವನ್ನು ಪಡ್ಕೊಂಡಿದ್ರೆ ಮತ್ತು ಇಸ್ರೇಲ್ 16 ದೇಶಗಳಿಗೆ ತನ್ನ ಆಯುಧಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇಸ್ರೇಲ್ ನಿಂದ ಆಯುಧಗಳನ್ನು ಪಡೆದುಕೊಳ್ಳುವ ದೇಶಗಳಲ್ಲಿ ನಮ್ಮ ಭಾರತ ಕೂಡ ಒಂದು.
ಇದುವರೆಗೂ ಭಾರತ ಖರೀದಿ ಮಾಡಿರುವ ಆಯುಧಗಳಲ್ಲಿ 30% ಆಯುಧಗಳು ಇಸ್ರೇಲ್ನಿಂದಲೇ ಬಂದಿದೆ. ನಮ್ಮ ದೇಶಕ್ಕೆ ಮಾತ್ರ ಅಲ್ಲದೆ ವಿಶ್ವದ ದೊಡ್ಡಣ್ಣ ಅನಿಸಿಕೊಂಡಿರುವ ಅಮೆರಿಕದಂತಹ ಮುಂದುವರೆದ ರಾಷ್ಟ್ರಕ್ಕೂ ಕೂಡ ಇಸ್ರೇಲ್ ಆಯುಧವನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಮತ್ತು ಈ ಆಯುಧಗಳಲ್ಲದೆ ಡ್ರೋನ್ಗಳನ್ನು ತಯಾರು ಮಾಡುವುದರಲ್ಲಿ ಇಸ್ರೇಲ್ ಜಗತ್ತಿನಲ್ಲೇ ತುಂಬಾನೇ ಮುಂದಿದೆ. 1985ರಿಂದ 2014ರವರೆಗೆ ಪ್ರಪಂಚದಾದ್ಯಂತ ಸೇಲ್ ಆದ ಡ್ರೋನ್ಗಳಲ್ಲಿ 60% ಡ್ರೋನ್ಗಳನ್ನು ಇಸ್ರೇಲ್ ತಯಾರಿ ಮಾಡಿ ಎಕ್ಸ್ಪೋರ್ಟ್ ಮಾಡಿದೆ. ಇಷ್ಟೆಲ್ಲ ಇರೋ ಇಸ್ರೇಲ್ ಕಳೆದ 3 ವರ್ಷಗಳಿಂದ ನಿರಂತರ ಯುದ್ಧದಲ್ಲಿ ಬ್ಯುಸಿ ಆಗಿರೋದ್ರಿಂದ ಇಸ್ರೇಲ್ಗೆ ಆಯುಧಗಳ ಕೊರತೆ ಕಾಣಿಸ್ತಾ ಇದ್ದು, ಹೀಗೆ ಆಯುಧಗಳ ಕೊರತೆಯಿಂದ ಬಳಸೋದಕ್ಕೆ ಆಯುಧಗಳು ಇಲ್ಲದೆ ಭಾರತದ ಬಳಿ ಆಯುಧಗಳನ್ನು ತಯಾರಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ರೆ, ಭಾರತದ ಕೆಲವು ಕಂಪನಿಗಳಿಗೆ ವಿಶೇಷ ಆಯುಧಗಳನ್ನು ತಯಾರಿ ಮಾಡಿಕೊಡೋದಕ್ಕೆ ಇಸ್ರೇಲ್ ಆರ್ಡರ್ ಅನ್ನು ಕೊಟ್ಟಿದೆ. ಗೆಳೆಯರೇ, 97 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಇಸ್ರೇಲ್ನಲ್ಲಿ 35 ಲಕ್ಷ ಜನ ಆರ್ಮಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಪ್ರಜೆ ಅಂದ್ರೆ ಹೆಣ್ಣಾದ್ರೂ ಗಂಡಾದ್ರೂ 18 ವರ್ಷಗಳು ತುಂಬಿದ ನಂತರ ಅವರು ಕಡ್ಡಾಯವಾಗಿ ಆರ್ಮಿಯಲ್ಲಿ ಕೆಲಸ ಮಾಡಲೇಬೇಕು. ಗಂಡಸರಾದ್ರೆ 3 ವರ್ಷ, ಸ್ತ್ರೀಯರಾದ್ರೆ 2 ವರ್ಷ ಕಡ್ಡಾಯವಾಗಿ ಸೈನಿಕರಾಗಿ ಕೆಲಸ ಮಾಡಲೇಬೇಕು. ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ವಿವಿಐಪಿ ಮಕ್ಕಳಾದ್ರೂ, ರಾಜಕೀಯ ನಾಯಕರ ಮಕ್ಕಳಾದ್ರೂ, ಎಂತಹ ಸೆಲೆಬ್ರಿಟಿಗಳ ಮಕ್ಕಳಾದ್ರೂ ಸರಿ, ಕಡ್ಡಾಯವಾಗಿ ಸೇನೆಯಲ್ಲಿ ಕೆಲಸ ಮಾಡಲೇಬೇಕು. ಹೀಗಾಗಿನೇ ಅಲ್ಲಿನ ರಾಜಕೀಯ ನಾಯಕರು ತಮ್ಮ ಜೀವನದ ಒಂದು ಕಾಲಘಟ್ಟದಲ್ಲಿ ಸೈನಿಕರಾಗಿಯೇ ಕೆಲಸವನ್ನ ಮಾಡಿರ್ತಾರೆ. ಹೀಗಾಗಿನೇ ಯುದ್ಧದ ಸಮಯದಲ್ಲಿ ಈ ದೇಶ ಅತ್ಯಂತ ವೇಗವಾಗಿ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಇದರಿಂದ ಇಸ್ರೇಲ್ನ ಪ್ರತಿಯೊಬ್ಬ ಪ್ರಜೆಗೂ ಆಯುಧಗಳನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದು ಗೊತ್ತು. ಹೀಗಿರುವಾಗ ಒಮ್ಮೆಲೆ ಎಂತಹ ದೊಡ್ಡ ಯುದ್ಧದ ಸಂದರ್ಭ ಎದುರಾದ್ರೂ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯು ಸೈನಿಕರಾಗಿ ಬದಲಾಗ್ತಾರೆ. ಈ ರೀತಿ ಎಲ್ಲರೂ ಸೈನಿಕರಾಗಿ ಕೆಲಸ ಮಾಡೋದ್ರಿಂದ ದೇಶಭಕ್ತಿ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಇದರಿಂದಲೇ ಇಸ್ರೇಲ್ಗಿಂತ 80 ಪಟ್ಟು ದೊಡ್ಡದಾದ ಇರಾನ್ ಮೇಲೆ ಯುದ್ಧ ಮಾಡಲು ಅವರು ಭಯಪಡ್ತಾ ಇಲ್ಲ. ಇರಾನ್ ಹಾರಿಸುವ ಪ್ರತಿಯೊಂದು ಮಿಸೈಲ್ ಅನ್ನು ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ನಿಂದಲೇ ಗಾಳಿಯಲ್ಲಿ ಹೊಡೆದು ಹಾಕ್ತಾರೆ. ಗೆಳೆಯರೇ, ಇಸ್ರೇಲ್ ವಿಶ್ವದಲ್ಲೇ ಡೆವಲಪ್ಡ್ ಕಂಟ್ರಿ ಆಗೋದಕ್ಕೆ ಕಾರಣವೇನು ಅಂತ ನೋಡಿದ್ರೆ ಮೊಸಾದ್. ಭಾರತದಲ್ಲಿ ರಾವ್ ಯಾವ ರೀತಿ ಇದೆಯೋ ಇಸ್ರೇಲ್ ನಲ್ಲಿ ಮೊಸಾದ್ ಅದೇ ರೀತಿ ಇದೆ. ಮೊಸಾದ್ ಅಂದ್ರೆ ಮರಣ ಅಂತ ಅರ್ಥ. ಇಸ್ರೇಲ್ಗೆ ಮೋಸ ಮಾಡಬೇಕು ಅಂತ ಯಾರೇ ಅನ್ಕೊಂಡ್ರು ಈ ಮೊಸಾದ್ ಬಿಡೋದಿಲ್ಲ. ಪ್ರಪಂಚದ ಟಾಪ್ 5 ಗೂಢಚಾರಿಕ ಸಂಸ್ಥೆಗಳಲ್ಲಿ ಮೊಸಾದ್ ಕೂಡ ಒಂದು. ಇಸ್ರೇಲ್ ವಿರುದ್ಧ ಯಾರೇ ಇರಲಿ, ಅವರು ಯಾವುದೇ ದೇಶದಲ್ಲಿ ಇದ್ರೂ ಕೂಡ ಮೊಸಾದ್ ಅವರನ್ನು ಕೊಂದು ಹಾಕುತ್ತೆ. ಇವರ ಒಂದೊಂದು ಆಪರೇಷನ್ ಗಳು ಕೇಳಿದ್ರು ಕೂಡ ಮೈ ಜುಮ್ ಅನ್ನುತ್ತೆ. 1960ರಲ್ಲಿ ಸಾವಿರಾರು ಯಹೂದಿಗಳ ಸಾವಿಗೆ ಕಾರಣನಾದ ಅಡಲ್ ಇಚ್ಮನ್ ಎಂಬ ವ್ಯಕ್ತಿ ಅರ್ಜೆಂಟೀನಾದಲ್ಲಿ ಅಡಗಿ ಕೂತಿರ್ತಾನೆ. ಮೊಸಾದ್ ಅವನನ್ನು ಕಂಡು ಹಿಡಿದು ಅಲ್ಲಿಂದ ಇಸ್ರೇಲ್ಗೆ ಕರೆತಂದು ಸಾಯಿಸುತ್ತೆ. ಹಾಗೂ 1972ರಲ್ಲಿ 11 ಜನ ಇಸ್ರೇಲ್ ಒಲಿಂಪಿಕ್ ಪ್ಲೇಯರ್ಸ್ ಅನ್ನ ಪ್ಯಾಲೆಸ್ತೀನ್ ಉಗ್ರವಾದಿಗಳು ಕೊಂದು ಹಾಕ್ತಾರೆ. ಈ ಘಟನೆಗೆ ಕಾರಣವಾದವರನ್ನು ಇಸ್ರೇಲ್ ಹುಡುಕಿ ಕೊಲ್ಲುತ್ತೆ. ಹೀಗೆ ಯಾವುದೇ ರೀತಿಯ ಸಮಸ್ಯೆ ಇಸ್ರೇಲ್ಗೆ ಎದುರಾದ್ರೂ ಮೊಸಾದ್ ಮುಂದೆ ನಿಂತು ಬಗೆಹರಿಸುತ್ತೆ. ಆದ್ದರಿಂದಲೇ ಮೊಸಾದ್ ಪ್ರಪಂಚದ ಮೋಸ್ಟ್ ಪವರ್ಫುಲ್ ಗೂಢಚಾರಿಕೆ ಸಂಸ್ಥೆ ಅನ್ನುವ ಹೆಸರನ್ನು ಪಡ್ಕೊಂಡಿದೆ. ಸೈಬರ್ ಸೆಕ್ಯೂರಿಟಿಯನ್ನು ನೋಡಿದ್ರೆ ಇಸ್ರೇಲ್ ನಲ್ಲಿ 500ಕ್ಕೂ ಹೆಚ್ಚು ಸೈಬರ್ ಸೆಕ್ಯೂರಿಟಿ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ. 7,000 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವ ಸೈಬರ್ ಕಂಪನಿಗಳು ಪ್ರಪಂಚದಲ್ಲಿ ಕೆಲವು ಇದ್ರೆ ಈ ಕಂಪನಿಗಳಲ್ಲಿ 33% ಕಂಪನಿಗಳು ಇಸ್ರೇಲ್ ನಲ್ಲೇ ಇದೆ. ಇಸ್ರೇಲ್ ಪ್ರತಿ ವರ್ಷ 70,000 ಕೋಟಿಯಷ್ಟು ಬೆಲೆ ಬಾಳುವ ಸೈಬರ್ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಅನ್ನ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡುತ್ತೆ. ಈ ರೀತಿ ಇಸ್ರೇಲ್ ಸೈಬರ್ ಸೆಕ್ಯೂರಿಟಿಲಿ ಟಾಪ್ ನಲ್ಲಿ ಇರುವುದಕ್ಕೆ ಕಾರಣ ಅಂದ್ರೆ ಇಲ್ಲಿನ ಎಜುಕೇಶನ್ ಸಿಸ್ಟಮ್. ಇಲ್ಲಿ ಕಲಿಯುವ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೈಬರ್ ಸೆಕ್ಯೂರಿಟಿ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಹಾಗೂ ಸೈಬರ್ ಸೆಕ್ಯೂರಿಟಿಯಲ್ಲಿ PhD ಕೊಟ್ಟ ಮೊಟ್ಟ ಮೊದಲ ದೇಶ ಇಸ್ರೇಲ್. ಅಮೆರಿಕದಲ್ಲಿ ಪ್ರತಿ 10,000 ಜನಕ್ಕೆ 85 ಜನ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಸ್ ಇದ್ರೆ, ಜಪಾನ್ ನಲ್ಲಿ ಪ್ರತಿ 10,000 ಜನಕ್ಕೆ 83 ಜನ ವಿಜ್ಞಾನಿಗಳು ಇಂಜಿನಿಯರ್ಸ್ ಇದ್ದಾರೆ. ಇಸ್ರೇಲ್ ನಲ್ಲಿ ಪ್ರತಿ 10,000 ಜನಕ್ಕೆ 140 ಜನ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಸ್ ಇದ್ರೆ, ನಮ್ಮ ಭಾರತದಲ್ಲಿ ಪ್ರತಿ 10,000 ಜನಕ್ಕೆ 20 ಜನ ಇಂಜಿನಿಯರ್ಸ್ ಮತ್ತು ವಿಜ್ಞಾನಿಗಳು ಇದ್ದಾರೆ. ನಮ್ಮ ದೇಶದ ಜನಸಂಖ್ಯೆಯನ್ನು ಆಧಾರವಾಗಿ ಇಟ್ಟುಕೊಂಡು ನೋಡಿದ್ರೆ ಇದು ತುಂಬಾನೇ ಜಾಸ್ತಿ. ಒಂದು ವೇಳೆ ನಮ್ಮ ದೇಶದಲ್ಲಿ ಎಜುಕೇಶನ್ ಫ್ರೀ ಆಗಿ ಬಿಟ್ರೆ ಇದರ ಸಂಖ್ಯೆ 3-4 ಪಟ್ಟು ಹೆಚ್ಚಾಗಬಹುದು. ಇದರಿಂದ ಭಾರತ ಇಡೀ ಜಗತ್ತಿನ ಸೈಬರ್ ಹಾಗೂ ಇಂಟರ್ನೆಟ್ ಜಗತ್ತನ್ನೇ ಆಳಬಹುದು. ಇಸ್ರೇಲ್ನ ಎಜುಕೇಶನ್ ಸಿಸ್ಟಮ್ ಇಷ್ಟು ಮುಂದುವರಿಯೋದಕ್ಕೆ ಕಾರಣ ಅಲ್ಲಿನ ಸರ್ಕಾರದ ನಿರ್ಧಾರಗಳು. 1950ರಿಂದ 1960ರ ಕಾಲಘಟ್ಟದಲ್ಲಿ ಇವರು ತಮ್ಮ ಬಜೆಟ್ ನಲ್ಲಿ 30% ಹಣವನ್ನು ಸ್ಕೂಲು, ಕಾಲೇಜು ಮತ್ತು ಯೂನಿವರ್ಸಿಟಿಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಖರ್ಚು ಮಾಡ್ತಾರೆ. ಈ ರೀತಿ ಇಸ್ರೇಲ್ನ 99% ಜನ ಎಜುಕೇಟೆಡ್ ಆಗಿದ್ದಾರೆ. ಇಲ್ಲಿನ ಜನ ಎಂತ ಎಜುಕೇಟೆಡ್ ಅಂದ್ರೆ 1960ರಿಂದ ಇಸ್ರೇಲ್ನ 13 ಜನರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ.
ಅಷ್ಟೇ ಅಲ್ಲ, ಸ್ವಂತವಾಗಿ ಸ್ಯಾಟಲೈಟ್ ಅನ್ನ ತಯಾರು ಮಾಡಿ ಅಂತರಿಕ್ಷಕ್ಕೆ ಕಳುಹಿಸುವ ಸಾಮರ್ಥ್ಯ ಕೇವಲ ಪ್ರಪಂಚದ 10 ದೇಶಗಳಿಗೆ ಇದ್ರೆ ಅದರಲ್ಲಿ ಇಸ್ರೇಲ್ ಕೂಡ ಒಂದು. ನಮ್ಮ ದೇಶ ಕೂಡ ಸ್ಕೈ ಸ್ಯಾಟಲೈಟ್ ಅನ್ನ ಇಸ್ರೇಲ್ ಇಂದ ಖರೀದಿ ಮಾಡಿ ಅಂತರಿಕ್ಷಕ್ಕೆ ಕಳಿಸಿದೆ. ಇದನ್ನು ನಮ್ಮ ಶತ್ರುಗಳ ಮೇಲೆ ನಿಗಾ ಇಡೋದಕ್ಕೆ ಬಳಕೆ ಮಾಡ್ತಾ ಇದೆ. ಇಸ್ರೇಲ್ ಪ್ರಪಂಚದ ದೇಶಗಳಿಗಿಂತ ನಮ್ಮ ದೇಶಕ್ಕೆ ಸಾಕಷ್ಟು ಸಹಾಯವನ್ನು ಮಾಡಿದೆ. 1962ರ ಚೈನಾ ಯುದ್ಧದ ಸಮಯದಲ್ಲಿ ಚೈನಾಗೆ ಸಂಬಂಧಪಟ್ಟ ತುಂಬಾನೇ ಮುಖ್ಯವಾದ ವಿಚಾರಗಳನ್ನು ನಮಗೆ ಕೊಡುತ್ತೆ. 1971 1999ರ ಯುದ್ಧದ ಸಮಯದಲ್ಲಿ ನಮಗೆ ಬೇಕಾದ ಆಯುಧಗಳನ್ನು ತಕ್ಷಣಕ್ಕೆ ಸರಬರಾಜು ಮಾಡುತ್ತೆ. ಹೀಗೆ ಆಯುಧಗಳಲ್ಲಿ, ಟೆಕ್ನಾಲಜಿಯಲ್ಲಿ, ಸ್ಪೇಸ್ ರಂಗದಲ್ಲಿ ಎಲ್ಲದರಲ್ಲೂ ನಮ್ಮ ದೇಶಕ್ಕೆ ಸಾಕಷ್ಟು ಸಹಾಯವನ್ನು ಮಾಡಿದೆ ಮತ್ತು ಮಾಡಿಕೊಂಡು ಬರ್ತಾನೆ ಇದೆ. ಹೀಗಾಗಿನೇ ಭಾರತಕ್ಕೆ ಇಸ್ರೇಲ್ ಪ್ರಪಂಚದಲ್ಲಿಯೇ ನಂಬಿಕೆಯ ಸ್ನೇಹಿತ ರಾಷ್ಟ್ರ. ಹೀಗೆ ಪ್ರಪಂಚದ ಅತ್ಯಂತ ಚಿಕ್ಕ ರಾಷ್ಟ್ರವಾಗಿದ್ರೂ ಟೆಕ್ನಾಲಜಿ ಮತ್ತು ಡಿಫೆನ್ಸ್ ನಲ್ಲಿ ನಂಬರ್ 1 ಅನಿಸಿಕೊಂಡಿರುವ ಇಸ್ರೇಲ್ ಮೇಲೆ ಪ್ರಪಂಚದ ದೊಡ್ಡ ದೊಡ್ಡ ರಾಷ್ಟ್ರಗಳು ಯುದ್ಧ ಮಾಡೋದಕ್ಕೆ ಭಯಪಟ್ಟು ಹಿಂದೆ ಸರಿತಾರೆ. ಇದು ಗೆಳೆಯರೇ ಇಸ್ರೇಲ್ ಬಗೆಗಿನ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.